ಅಲ್ಲ ನೋಡು, ನಮ್ಮ ಅಣ್ಣ ಇರೇ ಹಿಂಗೆ ಮಾಡ್ತಾ ಇದ್ದಾರಲ್ಲಮ್ಮ. ಹಾಂ, ನಮ್ಮ ಅಣ್ಣನೇ ಕರ್ಕೊಂಡೋಗಿ ನನಗೆ ಡೈವರ್ಸ್ ಕೊಡಿಸಿ ಬಂದನಲ್ಲ. ಅಲ್ಲ ಇವನು ಎಂಥ ಅಣ್ಣ ಇರ್ಬೋದು. ತಂಗಿಗೆ ಹಿಂಗೆ ಆಗೈತಲ್ಲ, ನಾನು ತಂಗಿ ಹಂಗೆ ಮಾಡೋಳಲ್ಲ ಅನ್ನೋದು ಗೊತ್ತಿದ್ರು ನನ್ನೆಲ್ಲ ಅಪಾರ್ಥ ಮಾಡ್ಕೊಂಡು ಹೆಂಗೆ ನಾನು ಅಂಥದ್ದು ಮಾಡಿಲ್ಲ, ಅವ್ನು ಹಂಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ ಹೇಳಿದ್ರು ಯಾರೂ ನಂಬೋದಿಲ್ವಲ್ಲ. ಥೂ, ಕಂಪ್ಲೇಂಟ್ ಕೊಟ್ಟು ಇನ್ನೊಬ್ರು ಯಾರಾದರೂ ಅಣ್ಣರಾಗಿದ್ದರೆ ತಂಗಿಗೆ ನ್ಯಾಯ ಕೊಡಿಸೋರು. ಹಾಂ, ಹಿಂಗೆ ಮಾಡ್ತಾ ಇರಲಿಲ್ಲ. ನಾನು ಹಂಗೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಇವರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಲ್ಲಿ ಹಸ್ಮಕ್ಕೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಮ್ಮ, ಇವಾಗ ಏನು ಮಾಡ್ಬೇಕಾ ಏನೋ ಹೋಗತ್ತೆ. ಡೈವರ್ಸ್ ಕೊಡಿಸಿ ಕರ್ಕೊಂಬಂದ್ರು, ಡೈವರ್ಸ್ ಕೊಡಲಿ ಅಂತ ಹೇಳಿ ಕರ್ಕೊಂಡೋಗಿ ಸೈನ್ ಹಾಕ್ಸಿ ಕರ್ಕೊಂಬಂದಲ್ಲ, ಒತ್ಕೊಂಡು ಕರ್ಕೊಂಡೋಗಿ. ಸ್ವಲ್ಪನಾದ್ರೂ ಗೊತ್ತಾಗಲ್ಲ ಬಿಡು ನಿಮ್ಮ ಅಣ್ಣಗೆ. ಏನು ಮಾಡೋಣಮ್ಮ ನಾನು. ಇನ್ನೇನು ಹೇಳು, ಹಿಂಗೆ ಮಾಡಿರಿ ತೋ, ಏನು ಮಾಡೋಕ್ಕಾಗಲ್ಲಮ್ಮ. ಏನು ಮಾಡ್ತೀಯಲ್ಲ, ನನ್ನ ಮಗುಗೂ ಇವಾಗ ಹೆಣ್ಣು ಸಿಗಲ್ಲ. ಇವಾಗ ಹೆಣ್ಣು ಡೈವರ್ಸ್ ಕೊಟ್ಟು ಇವಾಗ ಇನ್ನು ಎರಡನೇ ಮದುವೆ ಅಂದರೆ ಯಾರೇನು ಕೊಡ್ತಾರೆ ಅವನಿಗೆ? ಯಾರೂ ಕೊಡಲ್ಲ ಬಿಡಮ್ಮ. ಹಿಂಗೇನೋನ ಅವಳಿಗೆ ಗೊತ್ತಿಲ್ದಲೆ ಆಗಿರೋದು ಅಂತ ಹೇಳಿರೂ ಅವಳು ಒಪ್ಕೊಂಡಿಲ್ಲಲ್ವ ಅಲ್ಲೋಸ್ಮಕ್ಕ. ಅಯ್ಯೋ, ಅವಳು ಯಾತಕ್ಕೆ ಒಪ್ಕೊಂಡವಳು ಅದಕ್ಕೇನೆ. ಅಮ್ಮ ಬಿಡು ಇಲ್ಲೊಳಿಲಿ. ಇವಾಗ ಏನು ಕಮ್ಮಿ ಆಗಿಲ್ಲ, ನಾನೊಂದು ಯೋಚನೆ ಮಾಡಿದೆ. ಇವಾಗ ಸಕಲೇಶು ಇಂಜಿನಿಯರು, ಅವರು ದೊಡ್ಡ ಇಂಜಿನಿಯರ್, ಅವರಿಗೆ ಲಕ್ಷಗಟ್ಟಲೆ ಸಂಬಳ ಐತೆ. ಇವ್ರದಿನೂ ಇದು ಆಸ್ತಿ ಐತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವರು ಸೈಟ್ಗಳು ಎಲ್ಲ ಅಪಾರ್ಟ್ಮೆಂಟ್ಗಳು ಎಲ್ಲ ಮಾಡವ್ರೆ, ಮನೆಗಳು ಕಟ್ಸವ್ರೆ, ಎಲ್ಲ ಐತೆ. ಇವ್ರಿಗೂ ಆಸ್ತಿ ಐತೆ. ಅದಕ್ಕೇ ನಾನು ಯಾಕೆ ಸಕಲೇಶ್ನ ದೂರ ಮಾಡ್ಕೋಬೇಕು? ಅಷ್ಟೇ ಸಕಲೇಶ್ನೇ ನನ್ನ ಮದುವೆ ಆಗ್ತೀನಿ, ಅವ್ರ ಜೊತೆನೇ ಚೆನ್ನಾಗಿರ್ತೀನಿ ಬಿಡು. ನನ್ನೆಲ್ಲರೂ ತಪ್ಪಾಗಿ ತಿಳ್ಕೊಂಡವ್ರೆ, ಎಲ್ಲ ನನ್ನ ಕೆಟ್ಟವಳು ಅಂತ ಅಂದ್ಕೊಂಡವ್ರು. ನಾನು ಹಂಗೆ ಮಾಡಿಲ್ಲ ಅಂತಂದ್ರೂ ಅದೇನೋ ಅನಿವಾರ್ಯ ಆಗಿರೋದು. ಏನೋ ಫ್ರೆಂಡ್ ಅಂತ ಹೇಳಿ ಚೆನ್ನಾಗೆ ಕ್ಲೋಸ್ ಆಗಿರಬೇಕು ಅಂತ ಹೇಳಿ ಕ್ಲೋಸ್ ಆಗಿದ್ದು ಹಿಂಗೆ ಈ ಥರ ಆಗೋಗ್ಬಿಟ್ಟೈತೆ. ಏನು ಮಾಡೋದು? ಸಕಲೇಶು ಎಂಥವ್ರು ಅಂತ ನಾನು ಇಷ್ಟು ದಿವಸ ಗೊತ್ತಲ್ಲ ನನಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟೇ ಸಕಲೇಶ್ ಜೊತೆ ಚೆನ್ನಾಗಿರ್ತೀನಿ ಕಣಮ್ಮ, ಅವ್ರನ್ನೇ ಮದುವೆ ಆಗ್ತೀನಿ. ಅವ್ನು ಮದುವೆ ಆಗಲಿ, ನಾನಂತೂ ಮದುವೆ ಆಗಿ ನಾನು ಚೆನ್ನಾಗಿರ್ತೀನಿ. ಅವನಿಗೆ ಎಂತಂದು ಮದುವೆ ಮಾಡಲಿ ಗೊತ್ತಾಗುತ್ತೆ ಆ ಅಮ್ಮನಿಗೆ. ಇವಾಗ ಹೆಣ್ಣು ಸಿಗೋದು ಎಷ್ಟು ಕಷ್ಟ ಐತೆ ಅಂತ ಆ ಅಮ್ಮನಿಗೆ ಗೊತ್ತಿಲ್ಲ. ಹೆಣ್ಣು ಹುಡುಕಿ ಮದುವೆ ಮಾಡಲಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ಬಿಡು, ಸಿಗ್ತವೆ ಹೆಣ್ಣು ಅಂತ ಹೇಳಿ ಡೈವರ್ಸ್ ಕೊಡಿಸಿದಾಳೆ. ಇವಳು ಹಿಂಗೆ ಇರ್ತಾಳೆ, ಮದುವೆ ಆಗ್ದಂಗೆ ಅನ್ಕೊಬಿಟ್ಟವಳೆ. ಅವ್ರ ಕಣ್ಣೆದ್ರಿಗೆ ಸಕಲೇಶ್ ಮದುವೆ ಆಗಿ ನಾನು ಚೆನ್ನಾಗಿರ್ತೀನಿ ಅಷ್ಟೇ. ನಾನು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದೀನಿ, ಹಂಗೆ ಮಾಡ್ತೀನಿ. ಅಲ್ಲ ಅವನು ಎಂತನೋ ಏನು, ಆಮೇಲೆ ಮದುವೆ ಆಗಿ ಯಾಕಮ್ಮ ಅದು ಒಟ್ಟಿರ್ಗ ಅಯ್ಯೋ ದೇವ್ರಿ, ಹಿಂಗಿದ್ರು ಪರವಾಗಿಲ್ಲ, ಸುಮ್ಮನೆ ಆಮೇಲೆ ಹೋಗಿ ಮದುವೆ ಆದ್ವಲ್ಲಪ್ಪ ಅಂತೇಳಿ ಅದು ಒಟ್ಟು ಓದ್ಕೊಂಬದು ಯಾಕೆ ಬೇಕಮ್ಮತ್ತ ಸುಮ್ಕಿರ್. ನಿಮ್ಮ ಅಣ್ಣ ಹೆಂಗತ್ತ ದುಡ್ಕೊಂಬತ್ತಾರೆ, ಇಲ್ಲೇ ಒಂದಿಟ್ಟು ಉಂಟ್ಕೊಂಡು ಇಲ್ಲೇ ಕೈಲಾಗಿದ್ದು ಬದುಕು ಮಾಡ್ಕೊಂಡಿರ್ಮಂತತ್ತ. ಸುಮ್ಮನೆ ಯಾಕತ್ತ? ನಾನು ನಮ್ಮ ಅಣ್ಣವ್ರಿಗೆ ಅದನ್ನೇ ಹೇಳ್ತೀನಿ. ಬರ್ರಿ ಇವಾಗ ನಿಮಗೆ ಸಮಾಧಾನ ಆಯ್ತಲ್ಲ. ನಿಮ್ಗೇನು ಡೈವರ್ಸ್ ಕೊಡಿಸ್ಬೇಕು, ನನಗೂ ಶೌರ್ಯನ್ನು ದೂರ ಮಾಡಬೇಕು ಅನ್ನೋದು ಇತ್ತಲ್ಲ ನಿಮ್ಮಿಬ್ಬರಿಗೂ. ಇವತ್ತ ಕೆಲಸ ಆಯ್ತಲ್ಲ, ಅದಕ್ಕೇ ನಿಮಗೆ ಸಂತೋಷ ಆಗಿರ್ಬೇಕಲ್ಲ. ಮತ್ತೆ ನಿನ್ನಂಥವಳು ಇದ್ರೆ ಅವರಿಗೆ ನೋವು, ಅದಕ್ಕೇನೆ ಡೈವರ್ಸ್ ಕೊಡಿಸಿ ಕರ್ಕೊಂಬಂದವ್ರಿ. ಸರಿಯಾಗಿ ಒತ್ಕೊಂಡು ಕರ್ಕೊಂಡು ಹೋಗ್ತಾನೆ ನಿಮ್ಮ ಅಣ್ಣ. ನೀನು ಮರ್ಯಾದೆ ಇಲ್ಲ. ನೀನಿನ್ನು ಇಲ್ಲಿ ಮನೆಯಾಗಿದ್ದು ನಮ್ಮನ್ನ ಇನ್ನೂ ಎಷ್ಟು ಮರ್ಯಾದೆ ತೆಗಿಬೇಕು ಅಂತ ಈ ಮನೆಗೆ ಸೇರ್ಕೊಂಡಿದ್ಯಾ ನೀನು? ನಾನು ಏನಕ್ಕೆ ಹಂಗೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನಿಂತಾಗೆಲ್ಲ ಉಗುಳಿಸ್ಕೊಂಡು ಹಂಗೆ ಇರ್ತಾಳೆ ಸುಸು ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ನೋಡಿಲಿ, ನಿಮ್ಮ ಕಣ್ಣೆದ್ರಿಗೇನೆ ಸಕಲೇಶ್ಗೆ ಏನು ಕಡಿಮೆ ಆಗಿಲ್ಲ. ಅವ್ರು ದೊಡ್ಡ ಇಂಜಿನಿಯರು, 1.5 ಲಕ್ಷ ಸಂಬಳ ತಗೊಳ್ತಾರೆ. ಅವ್ರಿಗೇನು ಕಡಿಮೆ ಆಗಿಲ್ಲ. ಅವ್ರು ನೋಡೋದಕ್ಕೂ ಚೆನ್ನಾಗಿದ್ದಾರೆ, ಮನೆ ಮಾಡಿದ್ದಾರೆ, ತೋಟದ ಮನೆ ಐತೆ ಅವ್ರದ್ದು, ಭಾಳ ಚೆನ್ನಾಗಿದ್ದಾರೆ. ಅವ್ರಿಗೇನೇನು ಕಡಿಮೆ ಆಗಿಲ್ಲ. ನಾನು ಅಂಥವ್ರನ್ನ ಯಾಕೆ ಇವತ್ತು ನಾನಾಗಿ ನಾನು ಕಳ್ಕೊಬೇಕು? ಅಷ್ಟೇ. ಇವ್ರು ನನಗೆ ಡೈವರ್ಸ್ ಕೊಟ್ಟು ಇವ್ರು ನನ್ನ ನೋಡಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ನಾನು ಡೈವರ್ಸ್ ಕೊಟ್ಟನಪ್ಪ ಅಂತ ಹೇಳಿ. ಇನ್ಮೇಲೆ ಇಷ್ಟು ದಿವಸ ಅಂಥದ್ದೇನಿರಲಿಲ್ಲ, ಇನ್ಮೇಲೆ ಹಂಗೆ ಮಾಡ್ತೀನಿ. ಯಾರೇನು ಮಾಡ್ತಾರೆ ನೋಡೋಣ. ಥೂ, ಮಾನ ಮರ್ಯಾದೆ ಇಲ್ದವಳು ಇನ್ನು ಹೆಂಗೆ ಮಾತಾಡ್ತಾಳೆ ನೋಡು. ಅಲ್ಲ ಫ್ರೆಂಡು ಅಂತ ಹೇಳಿ ಆ ಪಾಟಿ ಹಂಗೆ ಫೋಟೋ ತಕ್ಕ ನಂಗೆ ವಿಡಿಯೋ ಮಾಡ್ಕೊಂಬತ್ತಕ್ಕ ಇತ್ಕೊಂಡು ನಾಟಕ ಆಡ್ತಾಳೆ. ಸುಮ್ಮನಿರೇ, ಅವ್ನು ಹೇಳ್ದಂಗೆ ಬಟ್ಟೆ ಹಾಕ್ಕೊಂಡು ಕುಣ್ಕೊಂಡು ಅವ್ನ ಜೊತೆಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇವಟ್ಟೆ ಫ್ರೆಂಡು ಅಂದ್ರೂ ಹಂಗೆ ಇರ್ತಿರ್ಲಿಲ್ಲ ಕಣೆ ಯಾವಳನು. ಸುಮ್ಮ ಕುಕ್ಕಳೆ ಹೊರ ಕೆಳಗೆ ಹೇಳ್ತೀನಿ, ಹೋಗ್ಲಿ ಹಸಿಕ್ಕೆ ಹೋಗಿ ಹೋಗ್ಬಾರೆ, ಎಳೆಯ ಹೇಳ್ತೀನಿ, ಜುಟ್ಟು ಇಟ್ಕೊಂಡು ಎಳೆಯ ಹೇಳ್ತೀನಿ. ನಾವೇನು ಸುಮ್ಮನೆ ಬಿಡ ಅಂತಾರಲ್ಲ, ಏನು ಮರ್ಯಾದೆ ತೆಗೆಕೊಟ್ಟಿದ್ದೀಯೇ ನಮ್ಮನ್ನ ನೀನು? ನಾವೆಷ್ಟು ಗೌರವಾಗಿದ್ದೀವಿ ಅಂತ ನಮಗೆ ಗೊತ್ತೈತಿ. ಮತ್ತೆ ಕರ್ಕೊಂಡೋಗಿ ಡೈವರ್ಸ್ ಕೊಡ್ಸಿರ ಅವಳಿಗೆ ಬೇಜಾರಾಗಕ್ಕಿಲ್ವೇನೆ? ಅವ್ರ ಅಣ್ಣನೇ ಒತ್ಕೊಂಡು ಕರ್ಕೊಂಡು ಹೋದ, ತಲೆಗೆ ಒಯ್ಕೊಂಡು ಕರ್ಕೊಂಡು ಹೋಗ್ತಾನೆ. ಬಾರೆ ಡೈವರ್ಸ್ ಕೊಡ್ಬಾರೆ ನೀನು, ನಿಮ್ಮಿಂದ ಮರ್ಯಾದೆ ಹೋಗೈತೆ ಅಂತೇಳಿ ಒತ್ಕೊಂಡು ಕರ್ಕೊಂಡು ಹೋದ್ನಲ್ಲ ಅವ್ರ ಅಣ್ಣಯ್ಯ. ಅವಳಿಗೆ ಬೇಜಾರಾಗಕ್ಕಿಲ್ಲ ಮತ್ತೆ. ನೀನು ಸೆನೆಕಿರು ನೋಡೋಣ, ನೋಡು ನೀನು ಹೆಂಗೆ ಹಾಳಾಗಿ ಹೋಗ್ತೀಯ ಅಂತ ಹೇಳಿದ್ಲು ಮತ್ತೆ ಅಲ್ಲೋಸ್ಮಿ. ಅದಕ್ಕೆ ಮತ್ತೆ ಅವಳು ಕಣ್ಣೆದ್ರಿ ಸೆನಕ್ಕಿರ್ಬೇಕು ಅಂತ ಅವಳನ್ನು ಇವಾಗ ನಾನು ಮದುವೆ ಹಾಕ್ನಿ ಅಂತ ಇದ್ದಾಳೆ. ಇವಾಗ ಹೆಂಗು ಸುಮ್ಮನೆ ಯಾಕೆ ಕೊಟ್ಟುನು ತರ್ಚೆ? ಅಷ್ಟೇ, ನಾನು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ಮೇಲೆ ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಅಷ್ಟೇ, ಹೆಂಗಿದ್ರು ನಾನು ಕೆಟ್ಟಳಾಗಿದ್ದೀನಿ. ನಾನು ಹಂಗೆ ಮಾಡಿ ಇಷ್ಟು ದಿನ ಸೌರ್ಯನೇ ಇಷ್ಟಪಟ್ಟಿದ್ದು ನಾನು. ಅವನಾಗಿ ಅದೇನೋ ಎಲ್ಲ ಮಿಸ್ಟೇಕ್ ಮಾಡ್ಕೊಂಡು ಆ ಥರ ಆಗಿರೋದು ಮಾಡಬೇಕಂತ ನನ್ನ ಮೇಲೆ ಇಷ್ಟ ಆಗಿ ನನ್ನ ಪಡೋರ ಜೊತೆ ಇರಬೇಕು ಅಷ್ಟೇ. ನಾನು ಮಹಾರಾಣಿ ಥರ ಇರ್ಬೋದು, ನನಗೆ ಗೊತ್ತಾಗಲಿಲ್ಲ ಅದು. ನಾನು ಇದನ್ನೆಲ್ಲ ಯೋಚನೆ ಮಾಡಿದರೆ ಮುಂಚೆಗೇ ಮಹಾರಾಣಿ ಥರ ಇರಬೇಕು ಅಂತ ನನ್ನ ಸಕಲೇಶ್ ಮೇಲೆ ನಾನು ಜಗಳನೇ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ.
ನಾನು ಮುಂಚೆ ಯೋಚನೆ ಮಾಡಬೇಕಾಗಿತ್ತಿದ್ನೆಲ್ಲ ನಾನು ಯೋಚನೆ ಮಾಡಿದ್ರೆ ನಾನು ಇರ್ತಿದ್ದೆ ಸಕಲೇಶ್ ಜೊತೆ ಮಹಾರಾಣಿ ಥರ ಇರ್ಬೋದು. ಏನು ಕಡಿಮೆ ಆಗೈತೆ ಬಿಡಪ್ಪ, ಏನು ಆಸ್ತಿ ಇಲ್ಲ ಕೆಲಸ ಇಲ್ಲ ಅನ್ನೋಕ್ಕೆ ಸಕಲೇಶ್ ದೊಡ್ಡ ಇಂಜಿನಿಯರು, ಕೆಲಸ ಐತೆ, ಎಲ್ಲ ಐತೆ, ಎಲ್ಲ ಇದು ಕೊಟ್ಟು ನಾನು ಏನಕ್ಕೆ ಯೋಚನೆ ಮಾಡಬೇಕು? ನಾನು ಯಾಕೆ ನಿಮ್ಮ ಹತ್ರ ಬೈಸ್ಕೊಂಡು ಇಲ್ಲಿರಬೇಕು? ನಾನು ಮದುವೆ ಆಗಿ ಹೋಗಿ ನಾನು ಚೆನ್ನಾಗಿರ್ತೀನಿ. ರೇ ರೇ ಬನ್ರಿ ಇಲ್ಲಿ. ಇವಳನ್ನ ನಮ್ಮ ಮನೇಲಿ ಇಟ್ಕೊಂಡ್ರೆ ಶಾರದಾ ನಮಗೆ ಮರ್ಯಾದೆ ಇರಲ್ಲ. ಫಸ್ಟ್ ಇವಳು ಒಡೆದು ಆಚೆಗೆ ಹಾಕ್ಬೇಕು. ಬಾರೆ ಅವ್ರ ಅಣ್ಣನ ಕರೆದು ಹೇಳೋಣ, ಒಡೆದು ಆಚೆಗೆ ಹಾಕ್ತೀವಳನ್ನ ಅಂತ ಹೇಳಿ. ನನಗೂ ಈ ಮನೆಗಿರೋ ಅಧಿಕಾರ ಐತೆ. ಹೆಣ್ಮಗಳು ನಾನು ಈ ಮನೆಗೆ ಸೇರಿದವಳೇನೆ. ನನಗೂ ಈ ಮನೆಗೆ ಭಾಗ ಬರಬೇಕು. ಇದು ನಮ್ಮ ಅಮ್ಮನ ಹೆಸ್ರಿನಾಗ ಐತೆ. ಹೆಣ್ಮಕ್ಳಿಗೂ ಭಾಗ ಬರ್ಬೇಕು ಕಣಿ. ಇಲ್ಲೇ ಇರ್ತೀನಿ, ಇಲ್ಲೇ ಮದುವೆ ಇಲ್ಲೇ ಕರ್ಕೊಂಬಂದು ಸಕಲೇಶನ್ನ ಇನ್ನೊಂದು ಇಲ್ಲಿ ಪಕ್ಕದಲ್ಲಿ ಮನೆ ಐತಲ್ಲ ಅಲ್ಲೇ ಇರ್ತೀನಿ. ನೋಡೋಣ ಅದೇಳಿ ಏನು ಮಾಡ್ತೀರ ಮಾಡ್ರಿ, ನಾನು ಕೋರ್ಟಿಗೆ ಹಾಕ್ತೀನಿ. ನನಗೆ ಇಷ್ಟೊಂದು ನನ್ನ ಸ್ವಂತ ಅಣ್ಣರಾಗಲಿ ಸ್ವಂತ ಅತ್ತಿಗೆರಾಗಲಿ ಯಾರು ನನಗೆ ಸಹಾಯ ಮಾಡಲಿಲ್ಲ, ನಾನು ಹಿಂಗಾಗಿಲ್ಲ, ನನ್ನಿಂದನ ಇದೆಲ್ಲ ಆಗಿರೋದು ನನಗೆ ಹೆಂಗಾಯಿತು ಅಂತ ಗೊತ್ತಿಲ್ಲ ಅಂತ ಇಷ್ಟು ಕೇಳ್ಕೊಂಡ್ರು ನೀವು ನನಗೆ ಏನೂ ಸಹಾಯ ಮಾಡಲಿಲ್ವಲ್ಲ, ನಿಮ್ಮ ಕೈಯಿಂದ ಏನೂ ಸಹಾಯ ಮಾಡಲಿಲ್ವಲ್ಲ ನೀವು. ನನಗೆ ತುಂಬ ಕೋಪ ಬಂದೈತಿ. ಅದೇನು ಮಾಡ್ಬೇಕು ಅದನ್ನು ನಾನು ಮಾಡ್ತೀನಿ. ನೋಡೋಣ ಅದೇಲಿ ನೀನಾ ಅಂತ ಹೇಳಿ. ಸಕಲೇಶ್ ಮದುವೆ ಆಗಿ ನಿಮ್ಮ ಕಣ್ಣೆದ್ರಿಗೆ ಜಾಮ್ ಜೂಮ್ ಅಂತ ನಾನು ಓಡಾಡಲಿಲ್ಲ ಅಂದರೆ ಕೇಳ್ರಿ. ಹೆಂಗೆ ಮದುವೆ ಆಗ್ತೀನಿ ನೋಡ್ತಾ ಇರು. ಯಾಕಿತಾ ಏನಾಯಿತು ನೋಡ್ರಿ, ಇನ್ನು ಮಾನ ಮರ್ಯಾದೆ ಇಲ್ದವಳು ಇನ್ನು ನಾನು ಅವನ್ನೇ ಮದುವೆ ಆಗ್ತೀನಿ, ನೀವೇನು ಮಾಡ್ತೀರಾ ನನ್ನ ಈ ಮನೆಯಲ್ಲೇ ಕರ್ಕೊಂಬಂದು ಇಟ್ಕೊಂತೀನಿ ಅಂತ ಹೇಳಿ ಏನು ಆವಾಜ್ ಆಗ್ತಾ ಇದ್ದಾಳೆ ನಮಗೆ. ಏನು ಆವಾಜ್ ಆಗ್ತಾ ಇದ್ದಾಳೆ ನೋಡ್ರಿ. ಇನ್ನು ಸ್ವಲ್ಪನಾದ್ರೂ ಅವಳಿಗೆ ಇನ್ನೂ ಭಯ ಬಂದಿಲ್ಲ. ಇವಾಗಾದ್ರೂ ಸ್ವಲ್ಪ ಹೆದರಿಕೆಯಿಂದ ಇರ್ತಾಳೆ, ಗೌರವಾಗಿ ಅಂದ್ಕೊಂಡೆ. ಇನ್ನೂ ಮೆರಿತಾ ಇದ್ದಾಳೆ ಇವಳು ನಮ್ಮ ಮನೆಗಿದ್ರೆ ಇನ್ನೂ ನಮ್ಮ ಮರ್ಯಾದೆ ತೆಗಿತಾಳೆ ಕಣ್ರಿ. ನಮಗೆ ಮರ್ಯಾದೆ ಇರೋದಿಲ್ಲ. ಇಲ್ಲೋಡು ಗೀತಾ, ನಾನು ಬೆಂಗಳೂರಿಗೆ ಹೋಗಿ ಹೊರಟಿದ್ದೀನಿ. ನನ್ನ ಕೆಲಸ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ನೀನು ಬರೋದಾದ್ರೆ ಬಾರಪ್ಪ ಇವಾಗ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ನಾನು ಕೆಲ್ಸಕ್ಕೆ ಹೋಗಬೇಕು. ಅಲ್ಲಿ ಇಲ್ಲೋಡು ನನಗೆ ಕೆಲಸದಿಂದ ತೆಗೆದು ಬಿಡ್ತಾರೆ. ಕೆಲಸ ಕಳ್ಕೊಂಡ್ರೆ ನನಗೆ ತುಂಬ ಕಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದು ಏನು ಮಾಡ್ತೀರಾ, ಫಸ್ಟ್ ಅವಳನ್ನ ಹೊಡೆದು ಹೊರಕ್ಕೆ ಹಾಕೋ ಜವಾಬ್ದಾರಿ ನಿಮ್ಮದು. ಹೊಡೆದು ಹೊರಕ್ಕೆ ಹಾಕ್ರಿ, ನಾನೇನು ಕೇಳೋದಿಲ್ಲ ನಿಮಗೆ. ನೀವೇನು ಮಾಡಿದ್ರು ನಮಗೆ ಗೊತ್ತೈತೆ. ನೀವಿಬ್ಬರು ಎಂಥವ್ರು, ಶಾರದಾ ಗೀತಾ ಎಂಥವ್ರು ಅಂತ ನನಗೆ ಗೊತ್ತೈತೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಮುಂದ್ಲು ನೀವು ನೋಡ್ಕೊಳ್ರಿ ಅಷ್ಟೇ. ನಾನು ಏನು ಇದು ಮಾಡಬೇಕು ಅದನ್ನು ನನ್ನ ಲಕ್ಷ್ಮಣಟಿಗೆ ಏನು ಮಾಡಬೇಕಾಯ್ತು ಲಸ್ಮಕಾಯಿಗೆ ಡೈವರ್ಸ್ ಕೊಡಿಸಿದ್ದೀನಿ. ಇವಾಗ ಕೊಡಿಸಿ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಹೊರಟಿದ್ದೀನಿ. ಸರಿ ಆಯ್ತು ಕಣ್ರಿ, ನೀವು ಹೋಗ್ರಿ, ನಿಮ್ಗೆ ಒಳ್ಳೇದಾಗಲಿ, ಹೋಗಿ ಬನ್ನಿ. ನಾನು ಇನ್ನು ಇವಳ್ದು ನಾವು ನೋಡ್ಕೊಂತೀವಿ. ಮುಂದದು ನಾವೇನು ಮಾಡ್ಬೇಕು ಅದನ್ನು ಮಾಡ್ತೀವಿ ಇವಳಿಗೆ. ಅಯ್ಯೋ ಲಸ್ಮಕ್ಕಯ್ಯ, ಈ ಸ್ವಂತ ಅಕ್ಕಯ್ಯ ಮಂಗ್ ಲಸ್ಮಕ್ಕಯ್ಯ ಅಂತಾನೆ. ಅಲ್ಲ ಸ್ವಂತ ಅಣ್ಣಯಾಗಿ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಇಬ್ಬರು ಅಣ್ಣ ಇರಿದ್ರೆ ಏನಕ್ಕೆ ಬಂದೆ? ಥೂ, ನೀವು ಅಣ್ಣ ಇರಾ? ಅಯ್ಯೋ ದೇವ್ರೆ. ಒಬ್ಳು ತಂಗಿನ ಅಕ್ಕನ ಇದ್ದಿದ್ರೆ ನನ್ನ ತಂಗಿಗೆ ನಮ್ಮ ಅಕ್ಕಗೆ ಹಿಂಗೆ ಆಗೈತೆ ಅಂತ ಎಷ್ಟೋ ನೋವು ಮಾಡ್ಕೊಂಡು ಒಳ್ಳೇದು ಮಾಡೋರು. ನೀವಿಬ್ರು ಅಣ್ಣ ಇರಾಗಿ ಏನು ಮಾಡಲಿಲ್ಲ ನನಗೆ. ನಾನು ಡೈವರ್ಸ್ ಕೊಡಿಸಿದ್ರಲ್ಲ, ನಾನು ಹಿಂಗಾಗಿಲ್ಲ ಅಂತ ನಾನು ಎಷ್ಟು ಕೇಳ್ಕೊಂಡ್ರು ಒದ್ದು ಕರ್ಕೊಂಡು ಹೋದಲ್ಲ ನೀವು. ನೋಡೋಣ ಅದೇ. ನಾನು ನಿಮ್ಮ ಕಣ್ಣೆದ್ರಿಗೆ ಹೆಂಗಿರ್ತೀನಿ ನೋಡ್ತಾ ಇರು. ಏನಾರ ಮಾಡ್ಕೊಂಡು ಹಾಳಾಗೋಗೆ. ಇವಾಗ ಅವ್ರಿಗೆ ಒಳ್ಳೇದು ಆಯ್ತಲ್ಲ, ನಿನ್ನ ಕಾಟ ತಪ್ಪಲ್ಲ ಅವ್ರಿಗೆ. ಹೆಂಗೋ ಒಳ್ಳೆಯವ್ರು ಹೆಂಗೆ ಅವ್ರ ಪಾಡಿಗೆ ಅವ್ರು ಇರಲಿ. ಮುಂದೋದು ಇವ್ರು ನೋಡ್ಕೊಂತಾರೆ. ನಾನು ಹೋಗ್ತಾ ಇದ್ದೀನಿ, ನಾನು ಹೊರಟಿದ್ದೀನಿ. ಆಯ್ತು ಕಣ್ರಿ, ಹೋಗ್ರಿ ನೀವು. ಅಲ್ಲ ನೋಡಿ ಇವ್ನು ಹೆಂಗೆ ಮಾತಾಡು ಹೋಗ್ತಾನೆ. ಅಯ್ಯಪ್ಪ, ಒಬ್ರಿಗೊಬ್ಬರೇ ಸೇರಲ್ಲ. ಏನು ಮಾಡಲ್ಲ ನನ್ನ ಮಗಳು ತಂಗಿ ಎಂಬುದು ಸ್ವಲ್ಪನೂ ಇಲ್ವಲ್ಲ ಇವನಿಗೆ. ಅಯ್ಯ ದೇವ್ರೆ, ಇಂಥ ಮಾಡಿದ್ರೆ ತಂಗಿ ಅಂತ ಯಾರು ಕರೀತಾರೆ? ಮರ್ಯಾದೆ ತೆಗೆದ್ರೆ ಅಣ್ಣಯ್ರ ಮರ್ಯಾದೆ ತೆಗಿ ಅಂತಾರು, ತಂಗಿಯರಲ್ಲ. ಅಣ್ಣಯ್ರ ಮರ್ಯಾದೆ ಉಳಿಸ್ಕೊಂಡು ಹೋಗ ಅಂತಾರೆ ಅವ್ರು ತಂಗಿಯರು. ಕಡೆ ಹೇಳ್ತೀನಿ, ಫಸ್ಟ್ ಹೊರಕ್ಕೆ ದಬ್ಬು ಹೇಳ್ತೀನಿ ಅವಳನ್ನ. ಹೋಗಿ ಆಸಿಕೆ ಹೋಗಿ, ಅವನ ಮದುವೆ ಆಗ್ಬೇಕಂತ ಇದೆಯಾ, ಹೋಗು. ಹೆಂಗಾನ ಮದುವೆಗೆ ಹೆಂಗಾದ್ರೂ ಹಾಳಾಗೋಗು. ದಬ್ಬೆ ಹೇಳ್ತೀನಿ, ಹೊರಕ್ಕೆ ಹಾಕಿ ಹೇಳ್ತೀನಿ. ಬಾರಕ್ಕ ಇಲ್ಲಿ, ಬಾ ಇಲ್ಲಿ, ಹೊರಕ್ಕೆ ದಬ್ಬನ ಬಾ ಇಲ್ಲಿ. ಅಲ್ಲ ನೀವೇನ್ರಿ, ನೀವು ಇಂಥರಾಗಿದ್ರಾ? ಅಯ್ಯ ದೇವ್ರೆ, ಅವಳೇನು ಮಾಡಿದ್ಲು ಬಿಡ್ರಿ. ಅಯ್ಯಪ್ಪ, ಎಲ್ಲರೂ ಅದಿಯಾದ್ರೆ ಆದರೆ ಅವಳೇನು ಮತ್ತೆ ಇವಾಗ ಏನು ಮಾಡ್ತಾಳೆ ಅವಳು ಮತ್ತೆ ಮಾಡಿರೋ ತೀರ್ಮಾನ ಸರಿಯಾಗೇ ಐತೆ. ಇವಾಗ ಡೈವರ್ಸ್ ಕೊಟ್ಟು ಹೋದ್ಮೇಲೆ ಇನ್ನೇನೋ ಅವಳು ಸುಮ್ಮನೆ ಇರೋಕ್ಕಾಗುತ್ತೆ. ನೀವು ನೋಡಿದ್ರೆ ಸೇರಲ್ಲ, ಅಣ್ಣ ಇರೋಬ್ರು ಸೇರಲ್ಲ. ಮುಂದವಳಿ ಮತ್ತೆ ಯಾರು ನೋಡ್ಕೊಂತಾರೆ, ಯಾರು ಆಗ್ತಾರೆ? ಅದಕ್ಕೆ ಮತ್ತೆ ಏನು ಕಮ್ಮಿ ಆಗಿಲ್ಲ, ಹೋಗಾಗಣ ಏನು ಇಂಜಿನಿಯರು ಅಂತ ಹೇಳಿ ಅದಕ್ಕೆ ಹೋಗ್ತಾ ಇದ್ದಾಳೆ. ಅದೇ ಕಣತೆ ನಾವು ಮಾಡ್ತಾ ಇರೋದು. ಹೋಗಿ ಮದುವೆ ಆಗಮ್ಮ, ಚೆನ್ನಾಗಿರಮ್ಮ ಅಂತಲೇ ಹೊರ ಕೆಳಿತಾ ಇರೋದು. ಸುಮ್ಮನೆ ಇಲ್ಲಿ ಬೊಗ್ಲಾಡಿದ್ರೆ ಏನಕ್ಕೆ ಬಂದಂಗೆ ಹೇಳು? ಹೋಗಲ್ಲಿ ಮದುವೆ ಆಗಿ ಚೆನ್ನಾಗಿರೋದು ಕಲಿಬೇಕು. ನಾವೇನು ಚೆನ್ನಾಗಿರೋಳ್ನ ಬೇಡ ಅನ್ನಲ್ಲ. ಚೆನ್ನಾಗಿರೋರು ನೋಡಿ ನಾವೇನು ಹೊಟ್ಟೆ ಉರ್ಕೊಳ್ಳಲ್ಲ. ಇವಳು ಚೆನ್ನಾಗಿರೋರು ನೋಡಿ ಹೊಟ್ಟೆ ಉರ್ಕೊಂಡು ಹಿಂಗೆ ಓದ್ಲು ಹಾಳಾಗಿ. ಹೋಗಿ ಬರೀ ಸುಮ್ಮನೆ ಬಿಟ್ಟರೆ ಸರಿ. ನೋಡಿ ನಾನೇನಿಲ್ಲ, ನನಗೆ ಗೊತ್ತೈತೆ ಹೋಗೋದು. ಬಾ, ಮಾತಾಡಬೇಡ. ಸುಮ್ಮನೆ ಯಾಕೆ ಮಾತಾಡ್ತೀಯಂಬ? ಬಾ, ಮುಚ್ಕೊಂಡು ಹೋಗುವ. ಅಯ್ಯೋ ದೇವ್ರೆ, ಒಬ್ಬರು ಸೇರಲ್ಲ, ಒಬ್ಬರು ನನ್ನ ನೋಡ್ಕೊಂಬಲ್ಲ ಅಂತೇಳಿ ಅವಳು ಅವಳು ನನಗಿನ್ನೇನು ಕಮ್ಮಿ ಆಗೈತೆ, ಅದಕ್ಕೆ ಹೋಗಿ ಮದುವೆ ಆಗಕ್ಕಂತ ಹೇಳಿ ಅವಳು ನಿರ್ಧಾರ ಮಾಡಿ ಅವಳೆ. ಅದಕ್ಕೆ ಇವ್ರು ಹೆಂಗೆ ಆಡ್ತಾ ಇದ್ದಾರೆ ನೋಡ್ರಿ. ಸ್ವಲ್ಪನ ಅಣ್ಣ ತಮ್ಮಗಳು, ಸ್ವಲ್ಪನಾದ್ರೂ ತಂಗಿ ಆದಾಳಿಗೆ ಸ್ವಲ್ಪ ಸಹಾಯ ಮಾಡಂಗಿಲ್ಲ ನೋಡ್ರಿ. ಎಂತೆಂಥವ್ರು ಇರ್ತಾರೆ, ಇಂಥ ಅಣ್ಣ ತಮ್ಮಗಳಿದ್ರೆ ಏನಕ್ಕೆ ಬಂದಂಗೆ. ಹೋಗು, ತಂಗಿಗೂ ಅಕ್ಕಗಿಗೂ ಕಷ್ಟ ಸುಖದಾಗೆ ಆಗ್ಬೇಕು ಅಣ್ಣ ತಮ್ಮಗಳು ಅಂದರೆ. ಹಿಂಗೆ ಮಾಡಾರಲ್ಲ ಅಣ್ಣ ತಮ್ಮಗಳು. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.